ಎಲ್ಲ ಕಾನೂನು ಇಲಾಖೆ ಕೊಟ್ಟು ಅವ್ರಿಗೆ ಅವಮಾನಿಸಿದ್ರಿ. ಪ್ರತಿನಿತ್ಯ ಅವಮಾನವನ್ನು ತಡಿಲಾರ್ದೇ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥದ್ದು ಇತಿಹಾಸ. ಅದಕ್ಕೆ ನಮ್ಮ ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಬರೀ ರಾಜೀನಾಮೆ ಕೊಟ್ಟು ಬಂದದ್ದಲ್ಲ, 1952ರ ಪ್ರಥಮ ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿ ಸ್ವತಃ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸಂಭ್ರಮ ಆಚರಿಸಿದರು. ಇದು ದೇಶದ ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥದ್ದು. ಇದು ಅವಮಾನ ಅಲ್ಲೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ? ದಲಿತರಿಗೆ ಅವಮಾನ ಅಲ್ಲೇನದು? ಇವತ್ತು ಸುಳ್ಳು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೀವಿತ ಕಾಲದಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡಲಿಲ್ಲ. ಸ್ವತಃ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾಗಿ ತಮಗೆ ತಾವೇ ಭಾರತ ರತ್ನವನ್ನು ಪಡ್ಕೊಂಡ್ರು. ಇದು ನಾಚಿಕೆಗೇಡಿ ಸಂಗತಿ ಅಲ್ಲೇನು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ದೆಹಲಿಯಲ್ಲಿ ನಿಧನರಾದಾಗ ರಾಜ್ಘಾಟ್ನಲ್ಲಿ ಅವ್ರಿಗೂ ಒಂದು 6 ಅಡಿ 3 ಅಡಿ ಜಾಗ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಅಷ್ಟೇ ಅಲ್ಲ, ಇಡೀ ದೆಹಲಿಯಲ್ಲಿ ಅವರ ಸಮಾಧಿಗೆ ಜಾಗ ಕೊಡಲಿಲ್ಲ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನು ಅವತ್ತಿನ ಕಾಲದಲ್ಲಿ 5,000 ಬಾಡಿಗೆ ಕೊಟ್ಟು ವಿಮಾನದಲ್ಲಿ ಮುಂಬೈಗೆ ತಂದು ಮಾಡಿರ್ತಕ್ಕಂಥದ್ದು ಈ ದೇಶದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯುವಕರಿಗೆ ನೆನಪು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಹೇಳಿದ್ದನ್ನು ನಮ್ಮ ಯುವಕರು, ವಿದ್ಯಾವಂತರು, ಅವತ್ತು ವಿದ್ಯಾವಂತರ ಸಂಖ್ಯೆ ಇರಲಿಲ್ಲ ದಲಿತರಲ್ಲಿ, ಅವ್ರಿಗೆ ನೆನಪು ಮಾಡ್ತೇನೆ. ಕಾಂಗ್ರೆಸ್ ಉರಿಯುವ ಮನೆ, ಕಾಂಗ್ರೆಸ್ಸಿಗೆ ನೀವು ಹೋಗಬಾರ್ದು ಅಂತಕ್ಕಂಥ ಸಂದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದರು. ಎಷ್ಟು ನೊಂದು ಕೊಟ್ಟಿರ್ಬೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲ, ಬರೀ ಬಾಬಾ ಸಾಹೇಬ್ರಿಗೆ ಒಬ್ಬರಿಗೆ ಅವಮಾನ ಮಾಡಲಿಲ್ಲ. ಇವರು ಮಂಡಲ್ ವರದಿಯನ್ನು ಜಾರಿ ಮಾಡಿರ್ತಕ್ಕಂಥ VP ಸಿಂಗ್ರನ್ನ ಉಚ್ಚಾಟನೆ ಮಾಡಿದರು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಜನರ ಕಲ್ಯಾಣವನ್ನು ಮಾಡಿದಂಥವ್ರು, ಕ್ರಾಂತಿಯನ್ನು ಮಾಡಿದಂಥ ದೇವರಾಜ ಅರಸರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿದರು. ಕಾಂಗ್ರೆಸ್ನವ್ರು ಇನ್ನೊಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಕೊಡಬೇಕು. ಒಬ್ಬ ಕನ್ನಡಿಗ 75 ವರ್ಷದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ದೇವೇಗೌಡರು. ದೇವೇಗೌಡರನ್ನ ಯಾವ ಕಾರಣಕ್ಕೆ ಕೆಳಗೆ ಇಳಿಸಿದರೆ ಅನ್ನೋದು ಹೇಳಬೇಕು. ಯಾವ ಕಾರಣಕ್ಕೆ ಅವ್ರನ್ನ ಪ್ರಧಾನಮಂತ್ರಿಯಿಂದ ಕೆಳಗಿಳಿಸಿ ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಅವಮಾನ ಮಾಡಿದೆ ಅನ್ನೋದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಧರ್ಮ ಗ್ರಂಥ ಈ ದೇಶಕ್ಕಂತ ಹೇಳಿದವರು ಶ್ರೀ ನರೇಂದ್ರ ಮೋದಿಜಿಯವರು. ಯಾವ ಪ್ರಧಾನಮಂತ್ರಿನೂ ಹೇಳಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಧಾನಮಂತ್ರಿ ಆಗಿನಂತ ಯಾರೂ ಹೇಳಲಿಲ್ಲ. ಆದರೆ ಹೇಳಿದಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿಜಿಯವರು. ಇದನ್ನು ನಮ್ಮ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಅಮಿತ್ ಶಾರವ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರು ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವಮಾನ ಮಾಡಿದ್ರು. ಅವಮಾನ ಮಾಡಿಲ್ಲ. ಇದುವರೆಗೂ ಕಾಂಗ್ರೆಸ್ ಏನು ಅವಮಾನ ಮಾಡಿದೆ ಬಾಬಾ ಸಾಹೇಬ್ರಿಗೆ? ಅವ್ರಿಗೆ ಹಣಕಾಸು ಇಲಾಖೆ ಕೊಡದೆ ಅವಮಾನ ಮಾಡಿದರು. ಅವ್ರು ಸತ್ತಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಮಾಧಿಗೆ ಜಾಗ ಕೊಡದೆ ಅವಮಾನ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇಶದ ಮೊದಲನೇ ಚುನಾವಣೆ 1952ರಲ್ಲಿ ಸೋಲಿಸಿ ಸಂಭ್ರಮ ಆಚರಿಸಿದರು. ಇದನ್ನೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ಟವರು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ವ್ಯಂಗ್ಯವಾಗಿ ಹೇಳ್ತಾರೆ ಅವರು,
ನೀವು ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಾಬಾ ಸಾಹೇಬ್ರನ್ನ ನೆನೆಸ್ತಾ ಇದ್ದೀರಿ, ಅಂಬೇಡ್ಕರ್ 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 ಅಂಥೇಳಿ. ನಿಮಗೆ ಮುಕ್ತಿ ಸಿಗಬೇಕಾಗಿದ್ರೆ ನೀವು ಕನಿಷ್ಠ ಪಕ್ಷ ದೇವ್ರನ್ನಾದರೂ ಸ್ಮರಣೆ ಮಾಡಿದರೆ ನಿಮ್ಗೆ ಮುಕ್ತಿ ಸಿಗ್ತಿತ್ತು ಅಂತಕ್ಕಂಥ ವ್ಯಂಗ್ಯ ಮಾತನ್ನು ನಮ್ಮ ಅಮಿತ್ ಶಾಜಿ ಅವರು ಹೇಳಿದ್ದಾರೆ. ಅದನ್ನು ತಿರುಚಿ ದಲಿತರಿಗೆ ಮೋಸ ಮಾಡಿ ಇವತ್ತು ಅವ್ರ ವಿರುದ್ಧ ದೇಶದ ಉದ್ದಗಲಕ್ಕೂ ಪ್ರತಿಭಟನೆ ಮಾಡಿಸುವಂಥ ಪ್ರಯತ್ನ ಮಾಡಿಸ್ತಾರೆ. ಇದನ್ನು ನಾನು ಖಂಡಿಸ್ತೇನೆ. ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ, ದೇಶದ ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಸಂಘದ ಮುಖ್ಯಸ್ಥರಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಅವಮಾನ ಮಾಡುವಂಥ ಪ್ರಶ್ನೆನೇ ಇಲ್ಲ. ಮೊನ್ನೆ ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಸಂವಿಧಾನ ಬೆಂಚ್ದಿಂದ ಒಳ ಮೀಸಲಾತಿ ತೀರ್ಪು ಬಂದಂಥ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಕೆನಪದರ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದ್ದರು. ಅದನ್ನೇ ಇಟ್ಕೊಂಡು ಕಾಂಗ್ರೆಸ್ನವ್ರು ಜನರಿಗೆ ಮೋಸ ಮಾಡಲಿಕ್ಕೆ ಹೊರಟಿದ್ರು. 24 ಗಂಟೆ ಒಳಗೆ ಗಲಾಟೆ ಶುರು ಮಾಡಿದ್ರು. ಬಿ ಜೆ ಪಿಯವರು, ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಕೆನಪೆದರ ಮೀಸಲಾತಿ ಅಳವಡಿಸ್ತದಂತ. ಇಲ್ಲ, ನಾನು ಮತ್ತು ಸುಮಾರು 70-80 ಜನ SC ST ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ತೊಗೊಂಡು ಮರದನ್ನೇ ನಾವು ಭೇಟಿಯಾದಾಗ ಪ್ರಧಾನಮಂತ್ರಿಗಳು ನಮ್ಮ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಹೇಳಿದರು, ಇವತ್ತೂ ಕೂಡ ದೇಶದಲ್ಲಿ ಒಬ್ಬ ಡಾಕ್ಟರ್ ಯಾವುದಾದ್ರೂ ಊರಿಗೆ ಹೋದರೆ ಅವನ ಜಾತಿ ಗೊತ್ತಾದರೆ ಮನೆ ಕೊಡುವಂಥ ಪರಿಸ್ಥಿತಿ ಇಲ್ಲ. ಈ ಸಂದರ್ಭದಲ್ಲಿ ಕೆನಪದರ ಮೀಸಲಾತಿ ಅಳವಡಿಸೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ರಷ್ಟೇ ಅಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಿರ್ಣಯ ಕೂಡ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಜಿಯವರ ಆಡಳಿತ. ಕಾಂಗ್ರೆಸ್ನವರು ಯಾವಾದರೂ ದಲಿತರ ಪರವಾಗಿ ಸಂವಿಧಾನ ತಿದ್ದುಪಡಿ ಮಾಡಿದಾರ? ಒಂದು ಬಾರಿನೂ ಮಾಡಿಲ್ಲ. ಸಂವಿಧಾನ ದಲಿತರ ಸಲುವಾಗಿ ತಿದ್ದುಪಡಿ ಮಾಡಿದವರು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾತಕ್ಕಾಗಿ ಮಾಡಿದರು? ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೂ ಕೂಡ ಸೇವೆಯಲ್ಲಿ ಮೀಸಲಾತಿ ಕಲ್ಪಿಸಿಕೊಡೋದಕ್ಕಾಗಿ ತುರ್ತಾಗಿ ಅಧಿವೇಶನ ಕರೆದು, ಸ್ಪೆಷಲ್ ಅಧಿವೇಶನ ಕರೆದು ಸಂವಿಧಾನ ತಿದ್ದುಪಡಿ ಮಾಡಿದರು. ಯಾವತ್ತಾದರೂ ಕಾಂಗ್ರೆಸ್ನವ್ರು ಮಾಡಿದಾರ? ಮಾಡಿಲ್ಲ. ಕಾಂಗ್ರೆಸ್ನವ್ರು ಮೋಸ ಮಾಡ್ತಾಯಿದ್ದಾರೆ. ದೇವರಾಜ ಅರಸರು ತೀರ್ಕೊಂಡ್ರೆ ಕನಿಷ್ಠ ಪಕ್ಷ ಅವರ ಶ್ರದ್ಧಾಂಜಲಿ ಸಭೆಗಾದರೂ ನೆಹರು ಮನೆತನದವ್ರು ಯಾರೂ ಬರಲಿಲ್ಲ, ಸೋನಿಯಾ ಗಾಂಧಿ ಬರಲಿಲ್ಲ, ರಾಹುಲ್ ಗಾಂಧಿ ಬರಲಿಲ್ಲ, ಯಾರೂ ಕೂಡ ಭಾಗವಹಿಸಲಿಲ್ಲ. ಇದನ್ನು ನೆನಪು ಮಾಡಿಕೊಡ್ತೀನಿ, ಇದನ್ನು ನಾನು ಖಂಡಿಸ್ತೇನೆ. ಅದಕ್ಕೆ ಕಾಂಗ್ರೆಸ್ನವರು ದಿನನಿತ್ಯ ಮೋಸ ಮಾಡ್ತಕ್ಕಂಥ ವಿಚಾರಕ್ಕೆ ದಲಿತ ಬಂಧುಗಳು ಕಿವಿಗೊಡಬಾರ್ದು. ಅವರು ಯಾವತ್ತೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೋಸ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಹೇಳಿ, ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಹೆಸರು ಹೇಳುವಂಥ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ಸಾಕ ಸಚಿನ್ ನಾನು ಕಾಂಗ್ರೆಸ್ ನಾಯಕರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಬೆಳಗಾವಿಯಲ್ಲಿ ಸಂತೋಷ್ ಪಾಟೀಲ್ ಅನ್ನೋ ಹುಡುಗ, ಕಾಂಟ್ರಾಕ್ಟ್ರೂ ಅಲ್ಲ, ಅವನು ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್ನೂ ಕೂಡ ಇರಲಿಲ್ಲ. ಅಂಥ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ವಿನಾಕಾರಣ ಈಶ್ವರಪ್ಪನವ್ರ ಮೇಲೆ ಆರೋಪ ಮಾಡಿ ಅವ್ರ ರಾಜೀನಾಮೆ ಕೇಳಿದ್ರಿ. ನಮ್ಮ ಪಕ್ಷ ಪಾರದರ್ಶಕವಾಗಿ ತನಿಖೆ ಆಗಲಿ ಅನ್ನೋ ಕಾರಣಕ್ಕಾಗಿ ಈಶ್ವರಪ್ಪನವ್ರ ರಾಜೀನಾಮೆಯನ್ನು ತಗೊಂಡ್ರು.